ರಸ್ತೆಗಾಗಿ ಸತತ 25 ದಿನಗಳಿಂದ ನಡೆಸಿದ ಧರಣಿಗೆ ಕೊನೆಗೂ ಪ್ರತಿಫಲ ಸಿಕ್ಕಿದೆ. ಹರಿಹರ ತಾಲೂಕು ಹರಿಹರ ನಗರದ ಬೀರೂರು ಹೆದ್ದಾರಿಯ ಹಳೆ ಪಿಬಿ ರಸ್ತೆ ಕಾಮಗಾರಿ ಕೊನೆಗೂ ಪ್ರಾರಂಭವಾಗಿದೆ. ಜಯ ಕರ್ನಾಟಕ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದರವರ ನಿರಂತರ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. ಅಧಿಕಾರಿಗಳ ಭದ್ರತೆಯಿಂದ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದೆ. ದಾವಣಗೆರೆ ಜಿಲ್ಲೆಯ ಉನ್ನತ ಅಧಿಕಾರಿಗಳು, ನಗರದ ಹರಿಹರ ತಾಲೂಕಿನ ತಹಶೀಲ್ದಾರ್ ಹಾಗೂ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ 100ಕ್ಕೂ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದೆ. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಯಾರು ಸೈನ್ ಮಾಡಿದ್ರೆ ಪಾಯಿಂಟಿಗೆ ಹೋಗ್ಬಿಡ್ರಿ. 8:45 ಕೇಂದ್ರ ಬರ್ತಾರೆ. ನಾನು ಆಲ್ರೆಡಿ ಬೀರೂರು ಸಂಸ್ಥೆ ರಾಜ್ಯ ಹೆದ್ದಾರಿ ಇದೆ. ಈ ರಾಜ್ಯ ಹೆದ್ದಾರಿಯನ್ನು ನಮ್ಮ PW ಇಲಾಖೆಯಿಂದ ತುಂಗಭದ್ರಾ ಸೇತುವೆವರೆಗೂ ಸುಮಾರು ಒಂದು 250 ಮೀಟರ್ ರಸ್ತೆ ಇದು ಕೆಲವೊಂದು ರಾಜಕಾರಣಗಳ ಕುತಂತ್ರದಿಂದ ಹಂಗೆ ನೆನೆಗುದಿಗೆ ಬಿದ್ದಿದೆ ಸರ್. ಹಾಗಾಗಿ ನಾವು ಒಂದು 5-6 ವರ್ಷದಿಂದ ಹಂತವಾಗಿ ಈ ರಸ್ತೆ ಕಾಮಗಾರಿ ಸಂಪೂರ್ಣ ಮುಗಿಸಿ ಸಾಕಷ್ಟು ಜನ ಬಿದ್ದು ಸಾವು ನೋವುಗಳು ಅನುಭವಿಸಿದ್ದಾರೆ. ಇಲ್ಲಿ ಸಾವಿರಾರು ಜನ ತಿರುಗಾಡ್ತಾರೆ. ಸಂಪೂರ್ಣವಾಗಿ ಸರಿ ಮಾಡಿ ರಸ್ತೆ ಅಂತ ಹೋರಾಟ ಮಾಡ್ತಾ ಬರ್ತಿದ್ದೀವಿ ಸರ್. ಈಗ ನಾವು ಸತತ 25 ದಿನ ಸರ್ ಇವತ್ತು ನಾವು ಧರಣಿ ಕೂತ್ಕೊಂಡು. ಇದಕ್ಕೂ ತುಂಬ ಒತ್ತಡ ಇತ್ತು ಸರ್. ಒತ್ತಡ ಇತ್ತು. ಆದರೂ ನಮ್ಮ ಹೋರಾಟ ಇವತ್ತು ನಮ್ಮ ಶಕ್ತಿ, ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಯರು ಮತ್ತು ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆ, ಸಾರ್ವಜನಿಕರು ಎಲ್ಲರೂ ಕೇಳಿ ಸಪೋರ್ಟ್ ಮಾಡಿ ಈ ಒಂದು ಹೋರಾಟವನ್ನು ನಾವು ಗೆದ್ದಿದ್ದೀವಿ ಸರ್. ಮುಂದೆ ಕೂಡ ಈ ಸಾರ್ವಜನಿಕರಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಹೋರಾಟ ಮಾಡಿ ಸರ್. ರೋಡ್ ಈಗ ಸೆಂಟ್ರ್ ರೋಡ್ ಈ ಕಡೆ 25 ಈ ಕಡೆ 25 ಮಾಡಿ ಅಂತ ಹೇಳಿ DC ಅವರು ಹೇಳಿದ್ದಾರೆ ಸರ್. ಅದ್ರ ಪ್ರಕಾರ ನಡೀತಿದೆ. ಇನ್ನು ಯಾರು ಅಡ್ಡಿಪಡಿಸಿದೆ ಅವ್ರ ಮೇಲೆ DC ಅವರು ಕಾನೂನು ಕ್ರಮ ಕೈಗೊಳ್ಳಬೇಕು.